ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ರಚನಾ ಸವಿರುಚಿ. ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ರಸಮ್ ಅಂತಲೇ ಹೇಳ್ಬೋದು. ಇದು ನಾನು ಮಾಡ್ತಾ ಇರೋದು ಇವತ್ತು. ನಾರ್ಮಲಾಗಿ ನಾವೆಲ್ಲರೂ ಟೊಮೆಟೊ ಅಲ್ಲಿ ರಸಮ್ ಮಾಡ್ತೀವಿ, ಹುಣಸೆನಲ್ಲಿ ರಸಮ್ ಮಾಡ್ತೀವಿ. ಆದರೆ ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ನಮಗೆಲ್ಲರಿಗೂ ಸಮ್ಮರ್ ಸೀಸನ್ ಅಂದರೆ ಬೇಜಾರಾಗುತ್ತೆ. ಆದರೆ ಒಂದೇ ಒಂದು ವಿಷಯದಲ್ಲಿ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಸಮ್ಮರ್ ಸೀಸನಲ್ಲೇ ಮಾವಿನಕಾಯಿ, ಮಾವಿನ ಹಣ್ಣು, ಹಲಸಿನ ಹಣ್ಣು, ಹಾಗೆ ಈ ನೇರಳೆ ಹಣ್ಣು ಎಲ್ಲ ಸಿಗೋದು. ಸೊ ಈ ಮಾವಿನಕಾಯಿ ಹಾಕಿ ಕೂಡ ಒಂದು ರಸಮ್ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಉಪ್ಪಿನಕಾಯಿ ಮಾಡ್ಬೋದು, ಚಿತ್ರಾನ್ನ ಮಾಡ್ಬೋದು. ಆದರೆ ನಾನಿಲ್ಲಿ ಮೊದಲಿಗೆ ಇವತ್ತು ರಸಮ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂದು ವಿಭಿನ್ನವಾದ ರೆಸಿಪಿ ಅಂತಲೇ ಹೇಳ್ಬೋದು. ಆಗಿದೆ ತುಂಬ ಈಸಿಯಾಗಿ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂತ ಹೇಳಿ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಮೊದಲಿಗೆ ನಾನು ಹುಳಿಯಾಗಿರೋ ಅಂತಹ ಮಾವಿನಕಾಯಿ ತೊಗೊಂಡಿದ್ದೀನಿ. ಹುಳಿ ಇರಬೇಕು. ಈ ತೋತಾಪುರಿ ಮಾವಿನಕಾಯಿ ಆದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಈ ಹುಳಿ ಮಾವಿನಕಾಯಿ ಅಂದರೆ ಇದನ್ನು ಜಾಸ್ತಿ ಮಲೆನಾಡು ಸೈಡಲ್ಲಿ ಮಾಡ್ತಾರೆ, ಅಪ್ಪೆ ಸಾರು ಅಂತಂತ ಹೇಳ್ತಾರೆ. ಆ ಥರ ಅಪ್ಪೆಕಾಯಿ ತೊಗೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಅದು ಸಿಗದೇ ಇರೋದ್ರಿಂದ ನಾನು ಇಲ್ಲೊಂದು ಮಾವಿನಕಾಯಿ ತೊಗೊಂಡು, ನೋಡಿ, ನಾರ್ಮಲ್ ಹುಳಿ ಮಾವಿನಕಾಯಿ ತೊಗೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಸಿಪ್ಪೆ ಎಲ್ಲ ತೆಗೆದು. ಕುಕ್ಕರಲ್ಲಿ ಸ್ವಲ್ಪ ನೀರು ಇಟ್ಕೊಂಡು ಮಾವಿನಕಾಯಿ ಹಾಕಿ ಒಂದು 3-4 ಮೆಣಸಿನ್ಕಾಯಿ ಹಾಕಿಬಿಟ್ಟು ಒಂದು ಪ್ರೆಷರ್ ಬರೋವರೆಗೂ ಕೂಗಿಸ್ಕೊಬೇಕಾಗುತ್ತೆ. ಮಾವಿನಕಾಯಿ ಬೇಗ ಅಂದ್ರೇ ಬೇಗ ಬೇಯುತ್ತೆ, ಹಾಗೆ ಕೂಡ ಬೇಯಿಸ್ಕೊಬೋದು. ಆದರೆ ನಾನು ಇಲ್ಲಿ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಮಾವಿನಕಾಯಿ ತುಂಬ ಚೆನ್ನಾಗಿ ಬೆಂದಿದೆ. ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂದರೆ ಅಷ್ಟು ಸಾಫ್ಟಾಗಿ ಬೆಂದಿದೆ. ಇವಾಗ ಮಾವಿನಕಾಯಿನೇ ಬೇರೆ, ನೀರೇ ಬೇರೆ ಮಾಡ್ಕೊಂಬಿಟ್ಟು ಆ ಬೆಂದಿರೋ ಅಂಥ ಮಾವಿನಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಬಂದ್ಬಿಟ್ಟು ಆಮೇಲೆ ನಾವು ರಸಮ್ ಮಾಡೋಣ. ನೋಡಿ, ಈ ಥರ ನಾನು ಕಾಯಿ ಬೇರೆ ನೀರು ಬೇರೆ ಮಾಡ್ಕೊಂಡಿದ್ದೆ. ಇದನ್ನೊಂದು ಫೈನ್ ಪೇಸ್ಟ್ ಮಾಡಿದ್ದೀನಿ. ಇದನ್ನು ಇವಾಗ ಇಲ್ಲೊಂದು ಸಣ್ಣದಾಗಿರೋಂತಹ ಒಂದು ಮಡಿಕೆನಲ್ಲಿ, ನಾನು ಆದಷ್ಟು ನೀವು ನೋಡ್ತಾನೆ ಇರ್ತೀರಾ ನನ್ನ ವೀಡಿಯೋಸಲ್ಲೆಲ್ಲ, ನಾನು ಮಣ್ಣಿನ ಮಡಿಕೆನಲ್ಲಿ ಅಡುಗೆ ಮಾಡೋದನ್ನ ಪ್ರಯತ್ನ ಮಾಡ್ತಾಯಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೆ, ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ನಾವು ಮಣ್ಣಿನ ಮಡಿಕೆನ ಯೂಸ್ ಮಾಡೋಣ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಹಾಗಾಗಿ ಇಲ್ಲಿ ನೋಡಿ ಒಂದು ಸಣ್ಣದ ಮಣ್ಣಿನ ಮಡಿಕೆ ಇಟ್ಕೊಂಡು ಆ ನೀರಿಗೆ ರುಬ್ಬಿರೋ ಅಂತಹ ಮಾವಿನಕಾಯಿನೂ ನಾನು ಹಾಕೊಂಬಿಟ್ಟು, ನಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ರಸಮ್ಗೆ, ಸಾರು ಗಟ್ಟಿ ಬೇಕಿದ್ರೂ ಮಾಡ್ಕೊಬೋದು. ಇಲ್ಲ ನನಗೆ ರಸಮ್ ಬೇಕು, ತುಂಬ ತೆಳ್ಳಗೆ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನಾವು ಹಾಕೊಬೋದು. ಇವಾಗ ನೋಡಿ, ರಸಮ್ಮು ಮಳ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಏನೂ ಹಾಕಿಲ್ಲ. ಹಸಿಮೆಣಸಿನ್ಕಾಯಿ, ಮಾವಿನಕಾಯಿ ರುಬ್ಬಿರೋದು ಹಾಕಿದ್ದೀನಿ, ಮತ್ತು ನೀರು ಮಾತ್ರ ಹಾಕಿದ್ದೀನಿ. ಚೆನ್ನಾಗಿ ಒಂದು 5-8 ನಿಮಿಷ ಕಾಲ ಇದನ್ನು ನಾವು ಕುದಿಸ್ಕೊಬೇಕಾಗುತ್ತೆ. ಇದು ಚೆನ್ನಾಗಿ ಕುದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ನೋಡಿ ನಾನು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಸ್ಪೂನಲ್ಲಿ ಬೆಲ್ಲ ಕೂಡ ಹಾಕ್ಕೊಂಡ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೇ ರಸಮ್ಮು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಆಲ್ರೆಡಿ ಮಾವಿನಕಾಯಿ ಹುಳಿ ಇರುತ್ತೆ, ಹಾಗಾಗಿ ಸ್ವಲ್ಪ ನಾವು ಬೆಲ್ಲ ಹಾಕ್ಕೊಬೇಕಾಗುತ್ತೆ. ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಬೇಕಾಗತ್ತೆ. ಒಂದು ಒಗ್ಗರಣೆ ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಸ್ಪೂನಷ್ಟು ಶುದ್ಧ ಹಸುವಿನ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕಾದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ. ನೋಡಿ, ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕ್ಕೊಂಡ್ರೆ ಸಾಸಿವೆ ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾಸಿವೆ ಸಿಡಿದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಳಿ ಅದೇ ಒಗ್ಗರಣೆಗೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 5-6 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ತುಪ್ಪದಲ್ಲಿ ಕೆಂಪಗಾಗೋವರೆಗೂ, ಅಂದರೆ ಒಂದು ಒಳ್ಳೆ ಘಮ ಬರಬೇಕು, ಅಲ್ಲಿವರೆಗೂ ನಾವು ಹುರ್ಕೊಬೇಕಾಗತ್ತೆ. ಇದೆಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ತುಪ್ಪದಲ್ಲಿ ಸ್ವಲ್ಪ ಲಾಸ್ಟಲ್ಲಿ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಂಡ್ರಂತೂ ಟೇಸ್ಟು ರಸಮ್ಮು ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ. ಒಂದು ಅದ್ಭುತ ರುಚಿ ಅಂತಲೇ ಹೇಳ್ಬೋದು. ಹಾಗೆ ಒಂದು ವಿಭಿನ್ನವಾದ ರಸಮ್ ಕೂಡ ಈ ಮಾವಿನಕಾಯಿ ರಸಮ್ಮು. ನೋಡಿ, ಇದನ್ನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಮಾವಿನಕಾಯಿ ರಸಮ್ಮು ಹೇಗಾಗಿದೆ ಅಂತ ಹೇಳಿಬಿಟ್ಟು. ಇಲ್ಲಿ ಯಾವುದೇ ನಾನು ಕಲರ್ ಹಾಕಿಲ್ಲ, ಅಂದರೆ ಅರಿಶಿನ ಹಾಕಿಲ್ಲ. ಇದೊಂದು ನ್ಯಾಚುರಲ್ ಆಗಿರುವಂತಹ ಕಲರು. ಹಾಗೆ ನೋಡೋಕ್ಕೇ ಹುಳಿ ಹುಳಿಯಾಗಿ, ಆಹಾ, ಅದರಲ್ಲೂ ಒಂದು ಸ್ವಲ್ಪ ನಾನು
ಬೆಲ್ಲ ಪುಡಿ ಹಾಕಿದ್ದೀನಿ. ಅದು ಸ್ವಲ್ಪ ಸಿಹಿ ಕೂಡ ಬರುತ್ತೆ, ಆ ಹುಳಿ ಇರುತ್ತೆ. ಇದೆಲ್ಲನೂ ಸೇರಿಕೊಂಡ್ರೆ ಒಂದು ಅದ್ಭುತವಾದ ರಸಮ್ ಅಂತಲೇ ಹೇಳ್ಬೋದು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡಿ, ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದು ಅಂದರೆ ಅಷ್ಟೇ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ರೆಡಿ ಆಗುವಂತಹ ರಸಮ್ ಇದು. ಮನೆ ಮಂದಿ ಎಲ್ಲರೂ ತುಂಬ ಅಂದ್ರೆ ತುಂಬ ಇಷ್ಟಪಡ್ತಾರೆ. ಮಾವಿನಕಾಯಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರಿಗೂ, ಮಕ್ಕಳು, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಇಷ್ಟಪಡ್ತಾರೆ. ಹಾಗೆ ಈ ರಸಮ್ಮು ಕೂಡ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಈ ರಸಮ್ನ ಮಲೆನಾಡು ಸೈಡ್ ಜಾಸ್ತಿ ಮಾಡ್ತಾರೆ. ಅವರು ಅನ್ನಕ್ಕೆ ಹಾಕ್ಕೊಂಡು ತಿನ್ನೋದಕ್ಕಿಂತ ಹಾಗೆ ಕುಡಿತಾರೆ. ನಮ್ಮ ತುಮಕೂರು ಸೈಡೆಲ್ಲ ಹಾಗೆ ಅನ್ನಕ್ಕೆ ಹಾಕ್ಕೊಂಡೆ ನಾವು ತಿನ್ನೋದು. ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಒಂದು ಸಲ ಈ ರಸಮ್ನ ಟ್ರೈ ಮಾಡಿ ನೋಡಿ. ಮನೆ ಮಂದಿ ಎಲ್ಲ ತುಂಬ ಅಂದ್ರೆ ತುಂಬ ಇಷ್ಟಪಡ್ತಾರೆ. ಆದಷ್ಟು ಮಾವಿನಕಾಯಿ ಸೀಸನ್ ಮುಗಿಯೋ ಅಷ್ಟರಲ್ಲಿ ನೀವು ಮತ್ತೆ ಈ ರಸಮ್ ಮಾಡ್ತಾನೆ ಇರಿ. ಹಾಗೆ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ರಚನಾಸ್ ಅಭಿರುಚಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಗ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.